ಇವತ್ತು ಕೋಲ್ ಹಿಡ್ಕೊಂಡವ್ರು ನಾಳೆ ಗನ್ ಹಿಡ್ಕೊಳ್ಳಲ್ಲ ಅಂತ ಏನ್ ಗ್ಯಾರಂಟಿ? ಹೇಳಿದ ಸಮಯಕ್ಕೆ, ಹೇಳಿದ ಜಾಗಕ್ಕೆ, ಹೇಳಿದ ಸಮವಸ್ತ್ರದಲ್ಲಿ ಬಂದು ನಿಲ್ಲುವಂತ, ಏನ್ ಬೇಕಾದ್ರೂ ಮಾಡೋದಕ್ಕೆ ತಯಾರಾಗಿರುವಂತ ಒಂದು ಸಂಘಟನೆ. ನಾಳೆ ದಿನ ಯುದ್ಧದ ಸಂದರ್ಭದಲ್ಲಿ ಹೇಳಿದ್ರು, ನಾವು 15 ದಿನ ಸಮಯ ಕೊಡಿ, ನಾವು ಯುದ್ಧಕ್ಕೆ ತಯಾರಾಗಿ ಬರ್ತೀವಿ ಅಂತ. ಬಾಹ್ಯ ಶಕ್ತಿಗಳ ವಿರುದ್ಧ ಹೋರಾಡೋದಕ್ಕೆ ತಯಾರಾಗಿರುವಂತಹ RSS ಆಂತರಿಕ ದಂಗೆಗೆ ಕಾರಣ ಆಗಲ್ಲ ಅಂತ ಏನ್ ಗ್ಯಾರಂಟಿ? ಯಾಕೆ ಅವರನ್ನ ರೆಸ್ಟ್ರಿಕ್ಟ್ ಮಾಡಬಾರ್ದು ಅಂತ ನಾನು ಕೇಳ್ತೀನಿ. ಯಾವ ನಂಬಿಕೆಯ ಮೇಲೆ ಸೈನಿಕರ ಕೈಗೆ ವೆಪನ್ ಕೊಡೋದ್ರಿ? ಒಂದ್ ನಿಮಿಷ, ದಯವಿಟ್ಟು ಮಧ್ಯದಲ್ಲಿ ಮಾತಾಡ್ಬಿಡಿ. ಅವ್ರು ಕೇಳಿದ್ದು 15 ದಿವಸದಲ್ಲಿ ನಾವು ಯುದ್ಧಕ್ಕೆ ರೆಡಿ ಆಗ್ಬಿಡ್ತೀವಿ ಅನ್ನುವಂಥವ್ರು ನಾಳೆ ಆಂತರಿಕವಾಗಿ ಗಲಭೆ ಮಾಡುವುದಿಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ ಅಂತಾರ ಅವರು? ಒಳ್ಳೆ ಪ್ರಶ್ನೆ ಕೇಳಿದ್ದಾರೆ. ತಾವು ಕಾಂಗ್ರೆಸ್ ಕಾರ್ಯಕರ್ತರು ಅಂತ ಹೇಳಿದ್ರಿ. ನಾನು ಒಂದ್ ಪ್ರಶ್ನೆ ಕೇಳ್ತೀನಿ. ನಿಮ್ಮ ನಾಯಕರು ಸಜ್ಜನ್ ಕುಮಾರ್ ಆಗಿದ್ರು, ಸಿಖ್ರ ನರ್ಮೇದ ಮಾಡಿದ್ರು, ನೀವ್ ಯಾಕೆ ಮಾಡಲ್ಲ ಅಂತ ನಾನು ಕೇಳ್ಬಿಟ್ರೆ? ನಿಮ್ದೇ ನಾಯಕರಾಗಿದ್ರಪ್ಪ ಇಂದಿರಾ ಗಾಂಧಿ ಅವರು ಎಮರ್ಜೆನ್ಸಿ ಹೇರಿದ್ರು ಸಂವಿಧಾನನ ಸಸ್ಪೆಂಡ್ ಮಾಡಿ. ನೀವ್ ಯಾಕೆ ಮಾಡಲ್ಲ ಅಂತ ನಾನು ಕೇಳಿದ್ರೆ ಅದಕ್ಕೆ ನಿಮ್ಮ ಮೇಲೆ ನಿರ್ಬಂಧ ಹಾಕ್ಬೇಕು, ಆಮೇಲೆ ನಿಷೇಧ ಹಾಕ್ಬೇಕು ಅಂತ ಹೇಳೋ ಅಷ್ಟೇ ಬಾಲಿಶವಾಗಿದೆ ಈ ವಾದ.